ಗುರುಗಳಾದ ನಾಗರಾಜ ಅವರು ಮಂಜುಳ ಅಕ್ಕನವರಿಗೆ 100 ರೂಪಾಯಿಗಳನ್ನು ಕಾಣಿಕೆ ಕೊಡುತ್ತಾರೆ. ಕಾಣಿಕೆ ಕೊಟ್ಟ ಕಲಾಭಿಮಾನಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಪ್ರಿಯಾ, ಸುಂದರ, ಸುಂದರಿ, ನಾನು ಹೇಳಿದ ಮಾತನ್ನು ಕೇಳಿದೆಯಾ? ಸಹಜವಾಗಿ ಕೇಳುವನು ಸುಂದರಿ. ಹಾಗಾದ್ರೆ ಈ ಪೀಠವನ್ನು ಅಲಂಕರಿಸು. ಮಂಗಳದ ಈ ಸುದಿನ ಮಧುರವಾಗಲಿ, ನಮ್ಮಲವೇ ಈ ಮನೆಯು ನಂದಾದೀಪವಾಗಲಿ. ಅನುರಾಗದ ರಾಗಮಾಲೆ ನಿಮ್ಮದಾಗಲಿ, ಹತತರದ ಛಾಯೆ ಎಂದು ಕಾಣದಾಗಲಿ, ಶ್ರುತಿಗಳನೆ ಲಯತಾಳ ರಾಗಮಾಲೆ ನಿಮ್ಮದಾಗಲಿ, ಹತತರದ ಛಾಯೆ ಎಂದು ಕಾಣದಾಗಲಿ. ದ್ರೌಪದಿ ಶ್ರೀ ಗೌರಿಯೇ ಪೊರೆಯೇ ಕರುಣೆಯೇ ನೀಡೇ ನಿನ ಸೇವೆ, ಜನನಿಯೇ ನೀಡೇ ನೀ ತಾಯೇ ತಾಯೇ. ಶ್ರೀ ಗೌರಿಯೇ ಪೊರೆಯೇ ಚಿತೆಯೊಳು ಸತಿಗೆ ಪತಿಯಾದಾರ, ಚಿತೆಯೊಳು ಸತಿಗೆ ಪತಿಯಾದಾರ, ನಂಬಿದೆ ನಿನ್ನಯ ಚರಣವ ಪೂರ. ನಾರಿ ಮರಳ ಆಲಿಸುತ್ತಾಯೇ, ತವ ಕರುಣೆಯ ನೀಡೇ ಜವ, ನಿನ್ನ ನಂಬಿದ ಪಕತರ ಬಿಡದೆ ಸಲಹುವ ತಾಯಿಯ ಜಗದಾಂಬೆಯ ಜಗದಾಂಬೆಯೇ. ಶ್ರೀ ಗೌರಿಯೇ ಪೊರೆಯೇ ಕರುಣೆಯೇ ನೀಡೇ ನಿನ ಸೇವೆ, ಜನನಿಯೇ ನೀಡೇ ಪತಿ ಸೇವೆ ತಾಯೇ. ಶ್ರೀ ಗೌರಿಯೇ ಪೊರೆ, ಶ್ರೀ ಗೌರಿಯೇ ಪೊರೆ, ಶ್ರೀ ಗೌರಿಯೇ ಸರದಿ, ದ್ರೌಪದಿ ಈ ಭೂಮಂಡಲದ ಗಂಡುಗಳಿಗಳಾದ ಪಾಂಡವರ ಸತಿಮಣಿಗಳಾದ ಪಾಂಚಾಲ ಇರುವ ಅರಮನೆಯನ್ನು ನೋಡಿದೀಯಾ? ನೋಡಿದನು ದೇವ. ಸಾರಥಿ, ದ್ರೌಪದಿ ಮಾಣಿಕ್ಯ ಮೊದಲಾದ ಅನರ್ಘ ಭೂಷಣಯುಕ್ತವಾದ ಹಾ ಈ ಸುಂದರ ಭವನವನ್ನು ನಿರೀಕ್ಷಿಸಿ ನೋಡು ನೋಡು. ನೋಡಿದನು ದೇವ. ಸಾರಥಿ, ದ್ರೌಪದಿ ಎಷ್ಟು ಶೋಭಾಯಮಾನವಾಗಿ ಕಾಣುತ್ತಿರುವುದಲ್ಲ. ಹೌದು ದೇವ. ಸಾರಥಿ, ದ್ರೌಪದಿ ಇಂಥ ಸುಂದರ ಪಟ್ಟಣವು ಹಾ ಈ ರಾಜ ಮಂದಿರವು ಹಾ ಆ ಬಂಡ ಪಾಂಡವರು ಹಾ ಅವರ ಸತಿಮಣಿಗಳಾದ ದ್ರೌಪದಿಯು ಹಾ ನಮ್ಮ ಅಣ್ಣನ ಸ್ವಾಧೀನವಾಗಬೇಕಾದರೆ ಹಾ ನಮ್ಮ ಅಣ್ಣನ ಪುಣ್ಯವು ಎಷ್ಟೆಂದು ಹೇಳಲಿ. ಹಾ ಸಾರಥಿ, ಸಾರಥಿ, ದ್ರೌಪದಿ ಮಹದ್ವಾರದೊಳು ಬಂದಂತಾಯಿತು. ಜಾಗ್ರತೆಯಿಂದ ಹೋಗಿ
ಹಾ. ಆ ಪುಂಡ ದ್ರೌಪದಿಗೆ ಹಾ ಪಾಂಡವರ 5 ಗಂಡನಾದ ಗಂಡುಗಲಿ ಭೂಪ ದುಸ್ವಾನಸನ ಬಂದು ಹಾ ಮಹಾದ್ವಾರದಲ್ಲಿ ನಿಂತಿರುವನೆಂದು ಹೇಳು. ಹಾ ಆ ಪಂಡ ದ್ರೌಪದಿಗೆ 7 ಸಾರಥಿ ಅತಿ ಜಾಗೃತಿ ತಮಿಷದಂತಾಗದೇವ. ಮಾಣಿಕ್ಯ ಮೊದಲಾದ ಅನರ್ಘ ಭೂಷಣ ಯುಕ್ತಳಾದ ದ್ರೌಪದಿ ಈ ಕಾಲದಲ್ಲಿ ಪತಿತ ಪರಾತ್ಪರ ಧರ್ಮನಂದನನು ಸುಖದೂತ್ಯವನ್ನಾಡಿ ನಿನ್ನಂ ಸೋತು ಬಿಟ್ಟಿರುವನು. ಆದ ಕಾರಣ ಸಂತೋಷದಿಂದ ನಿನ್ನ ಅರಮನೆಯ ಬಿಟ್ಟು ಬಂದರೆ ಸರಿ, ಇಲ್ಲವಾಯಿತೇ ನಿನ್ನ ಜಡಮುಡಿಯಂ ಪಿಡಿದು ಜರ್ಜರನೆ ಎಳೆದ ಇವೇನೋ. ಕಾಮಿನಿ, ಕಲಾಂಶ ಕಾಮಿನಿ, ಶಾಶ್ವತ ಐಶ್ವರ್ಯ ಮತ್ಯುತನಾದ ಮೈದುನ, ಅಹೇ ದ್ರೌಪದಿ, ಏನು ಮಾತನಾಡಿದೆ? ನಿನ್ನ ಗಂಡನಾದ ಧರ್ಮರಾಯನನ್ನು ಸುಖದೂತ್ಯವನ್ನಾಡಿ ನಿನ್ನಂ ಸೋತು ಬಿಟ್ಟಿರೋಣ. ಧರ್ಮಜನ ಜೂಜಿನಲ್ಲಿ ತನ್ನನ್ನು ತಾನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತನ್ನನ್ನು ತಾನು ಸೋತನೆ. ಇದರ ವಿಚಾರವನ್ನು ಹೇಳು ಕಂಡಿಯ ಮೈದುನ? ಎರೆ ಪಾಂಚಾಲಿ ನಮ್ಮ ಅಣ್ಣನ ಆಸ್ಥಾನಕ್ಕೆ ಹೋದರೆ ಅಲಿರ್ಪ ಬುದ್ಧಿವಂತರು ತಪ್ಪು ಒಪ್ಪುಗಳು ಒಪ್ಪಾಗಿ ಹೇಳೋರು. ಮೈದುನ, ಅಹೇ ದ್ರೌಪದಿ, ಏನೇ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ, ನಿನ್ನ ಗಂಡರಾದ ಕೂಳ ಪಾಂಡವರು ಭೂಮಂಡಲೇಶ್ವರನಾದ ನಮ್ಮ ಅಣ್ಣನಿಗೆ ವಶವಾಗಿರುವರು. ಪಟ್ಟನೆ ನಮ್ಮ ಪಟ್ಟಣಕ್ಕೆ ನಡಿ ದ್ರೌಪದಿ. ಹಾಗೆಯೇ ಬರದಿದ್ದರೆ ನಿನ್ನ ಮುಟ್ಟಿ ನಿನ್ನ ಮಾನವಂ ನಷ್ಟ ಮಾಡಿ ನಿನ್ನ ಜಡೆ ಮುಡಿಯಂ ಪಿಡಿದು ಜರ್ಜರಣ ಎಳೆದ ಇವನು. ಜಡಮತಿ, ತಡರಾತಕ್ಕೆ ನಡಿ ನಮ್ಮ ಪಟ್ಟಣಕ್ಕೆ ಜಾಗೃತಿ. ಅಹೇ ದ್ರೌಪದಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಮುಸಿರು ಮೇಲಾಗೆ ಮುಸಿರು ಮೇಲಾಗೆ ತಟ್ಟದೆ ನಾಲೋ ದಮ ದೂರ ಸರ ಮೈದನ, ಅಹೇ ದ್ರೌಪದಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಋತು ಮಾತೆಯಾಳಾದ ಪತೆ ಋತುಯ ಸಭೆಗೆ ಕರಿವಾರೆ ನಲೋ ನಿನಗೆ ಕಾಲ ಅತಿದೋರಾತ್ಮಕ ನಿನಗೆ ಕಾಲ ಗತಿಸಿತೆ ನಾಲೋ ಗಮ ದೂರ ಅಹೇ ಮೈದುನ, ಅಹೇ ದ್ರೌಪದಿ, ಋತುಮತಿಯಳಾದ ಎನ್ನಂತ ಪತಿರಥಿಯನ್ನು ಹಾ, ಈ ತುಂಬಿದ ಸಭೆಯಲ್ಲಿ ಕರೆಯುವುದು ನಿನಗೆ ನ್ಯಾಯವಲ್ಲ ಕಂಡಿಯ ಮೈದುನ? ಅಹೇ ಸುಗುಣ ಕದಂಬೆ ಮುಖಚಂದ್ರ ಬಿಂಬೆ, ಮುಂಬಂದು ಸಂಭ್ರಮದಿಂದ ಕೇಳು. ನೀನು ಋತುಮತಿಯಳಾದರೆ ನಮ್ಮ ಅಣ್ಣನಿಗೆ ಅತಿ ಸಂತೋಷವಾಯಿತು.
ಸದಮಲ ಸೌರ್ಯನಾದ ನಮ್ಮ ಅಣ್ಣನ ಸದನಕ್ಕೆ ಬಂದು ಮದನ ಕದನಕ್ಕೆ ಒದಗಿ ನಿನ್ನ ಹೃದಯವ ಮದಗಜಗೊಳಿಸು. ಹೇಳೆ ಮದಗಜಗಾಮಿನಿ, ಮೈದುನ ಹಾಗಾದರೆ ಈ ರಾಜಭೋಗವೆಲ್ಲ ನಿನ್ನ ವಶ ಮಾಡುವೆನು. ಕಾಳ ಸಾಮ್ರಾಜ್ಯವು ನಿನ್ನ ಸ್ವಾಧೀನವಾಗುವುದು ಕೇಳಿ ಸರ್ಪವೇಣಿ. ಮೈದುನ ಅದೇ ದ್ರೌಪದಿ, ನನ್ನನ್ನು ಏತಕ್ಕಾಗಿ ಎಳೆಯುವೆ? ನಮ್ಮ ಅಣ್ಣನ ಆಜ್ಞೆಯಾಗಿರುವುದು ನಿನ್ನನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಿದೆ. ನಿಮ್ಮ ಅಣ್ಣನು ಹೇಳಿದರೆ ಏನಾದರೂ ಮಾಡುವೇನು? ಸಹಜವಾಗಿ ಮಾಡುವೆನು. ಮೈದುನ ಅದೇ ದ್ರೌಪದಿ, ಇದು ನಿನಗೆ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ? ಹೇಳುವೆನು ಕೇಳೋ. ಅದೇನು ಚೆನ್ನಾಗಿ ಹೇಳು. ಅರಸರೈವಾರಿಲ್ಲದೆ ಪರ ಪುರುಷರರೆಯ ಧವಳ ಕೂಡ. ಮೈದುನ ಅದೇ ದ್ರೌಪದಿ, ಚೆನ್ನಾಗಿ ಕೇಳೋ. ಅದೇನು ಚೆನ್ನಾಗಿ ಹೇಳು. ವೇರಸದಿಂದಲೇ ಬಂದೋನೇನ ಸರಸವೇನಲೋ ಅದಮ ದೂರ ಹೇ ಮೈದುನ, ಅಹೇ ದ್ರೌಪದಿ, ಎನ್ನ ಪತಿಗಳ ಐವರು ಇಲ್ಲದ ಸಮಯದಲ್ಲಿ ಬಂದು ಈ ರೀತಿ ಮಾತನಾಡುವುದು ನಿನಗೆ ನ್ಯಾಯವಲ್ಲ. ಕಂಡಿಯಾ ಮೈದುನ? ನನಗೆ ಯಾತಕ್ಕೆ ನ್ಯಾಯವಲ್ಲ? ಈಯಲೇ ಪಂಕಜ ನೇತ್ರಿ, ಬಿಂಕದ ಮಾತುಗಳು ಶಂಕೆ ಇಲ್ಲದೆ ಜೇಂಕರಿಸಿ ಮಂಕುತನದಿಂದ ನುಡಿಯಬೇಡ. ಮೈದುನ ನಿನ್ನ ಪುಣ್ಯಕ್ಕೆ ಇಡಿಲ್ಲ. ದುಷ್ಟ ರಾಯರನ್ನಷ್ಟಗೊಳಿಪ ಬಲಿಷ್ಠನಾದ ನಮ್ಮ ಅಣ್ಣನಿಗೆ ಇಷ್ಟವಾದ ಪಟ್ಟದ ರಾಣಿಯಾದರೆ ಸೈ ಬಲ ಬಲ, ಎಷ್ಟು ಭಾಗ್ಯವಂತಿಯೇ. ನಿನ್ನ ಗಂಡರಾದ ಬಂಡ ಪಾಂಡವರು ಭೂಮಂಡಲೇಶ್ವರನಾದ ನಮ್ಮ ಅಣ್ಣನಿಗೆ ವಶವಾಗಿರುವರು. ಇಂಡುಗೆಟ್ಟು ಇಂಡು ರಾಯರ ದಂಡಿಯಲ್ಲಿ ಮಂಡಿಯನ್ನೆತ್ತದ ವ್ಯಸನಗೊಂಡಿರುವರು. ನೋಡಬಾರಿ ತೊಡಮಿತಿಯಳಾದ ಪಾಂಚಾಲಿ. ಮೈದುನ ಅಹೇ ದ್ರೌಪದಿ, ಎಂಥ ಮಾತನಾಡಿದೆ? ಇನ್ನು ನಾನೇನು ಮಾತನಾಡಿದೆ ಸುಂದರಿ? ಹೇಳುವೆನು ಕೇಳೋ. ಅದೇನು ಚೆನ್ನಾಗಿ ಹೇಳು. ವಾಸೋಕೆ ಶಾಶ್ರಯನ ಶ್ರೀ ಭೀಮೇಶ ನಿನ್ನ ಕುಲವ. ಮೈದುನ ಅಹೇ ದ್ರೌಪದಿ, ಚೆನ್ನಾಗಿ ಕೇಳೋ. ಅದೇನು ಚೆನ್ನಾಗಿ ಹೇಳು. ನಾಶ ದೈವನ ನಿನ್ನ ಕುಲವ ನೋಡ ಕೇಳಲೋ ಅದಮ ಮೈದುನ ಅಹೇ ದ್ರೌಪದಿ, ಎನ್ನಂತ ಅಬಲೆಯನ್ನು ಈ ರೀತಿ ಮಾತನಾಡುವುದು ನಿನಗೆ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ? ಶ್ರೀವರ ಭೀಮೇಶನು ನಿನ್ನ ನಡತೆಯನ್ನು ನೋಡಿ ಮೆಚ್ಚಲಾರನು ಭ್ರಷ್ಟ, ಬರುವುದು ನಿನಗೆ ಕಷ್ಟ. ಹೇಳೆ ಚಂದಿರವದನೆ, ಪದವಿಗೊಡೆಯನಾದ ನಮ್ಮ ಅಣ್ಣನ ನಡೆಗೆ ನಡಿ. ನಾಚಿಕೆ ಇಲ್ಲದೆ ಲೇಸು ನುಡಿಗಳನ್ನು ನುಡಿದರೆ ನಿನ್ನ ಬಿಡುವನೆ, ಬಿಟ್ಟು ಮುಂದಕ್ಕೆ ಹೆಜ್ಜೆ ಹಿಡುವನೆ. ಕುಡು ಕುಡುಗಿಸಿ ನಡು ನಡುಗಿಸಿ ಅಡಿಗಡಿಗೆ ಕಡು ಭೈರವಿ ಸಡಗರದಿ ನಿನ್ನ ಜಡೆಮುಡಿಯಂ ಪಿಡಿದು ಜರ್ಜರನೆಯಾದ ಇವನು. ತಡ ಮಾಡದ ನಡಿಯೇ ಜಡಜ ಗಾಂಧಿಯೇ. ಚೇಚೆ ಬಂಡ ಪಿಡಿದಾಕೋ 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 ಬಿಡನ್ನ ಎಳಾಲ ಅದಮ ಪಿಡಿದಾಕೋ 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 ಬಿಡನ್ನ ಎಳಾಲ. ನನ್ನ ಗಂಡರ ಬಲಬಟ
ದುರ್ಮಾರ್ಗಳೇ ಎಲ್ಲೋ ಪಾಪಿಷ್ಟನೇ, ಏರೇ ಪಾಪಿಷ್ಟಳೇ, ಈ ವೇಳೆಯಲ್ಲಿ ಎನ್ನ ಕಾಂತನಾದ ಭೀಮನ ನೋಡಿದರೆ ನಿನ್ನ ಗುಂಡಿಗೆಯನ್ನು ಸೀಳಿ ಸಾವಿರ ಓಡವನ್ನು ಮಾಡುವನು. ನಿನ್ನ ಗಂಡನು ನಮ್ಮ ಅಣ್ಣನ ಪಾದದಡಿಯಲ್ಲಿ ಇರುವನು ಸುಂದರಿ. ಎಂಥ ಮಾತನಾಡಿದ ಭ್ರಷ್ಟ, ಥು ಪರಮ ಪಾಪಿಷ್ಟ. ಏರೇ ಪಾಂಚಾಲಿ, ಎಲ್ಲೋ ನಿನ್ನ ಒಡೆಯರಾದ ಪಾಂಡವರು ನಿನ್ನಂ ಸೋತು ಬಿಟ್ಟಿರುವರು. ಆದ ಕಾರಣ ಎಲೆ ಬಡ ನಡುವಿನ ಬಾಲೆ, ಇನ್ನು ಮೇಲೆ ಕುರುವರನೇ ನಿನ್ನ ಗಂಡನೆಂದು ತಿಳಿ. ಆತ ನಮ್ ಕುರುವಲ್ಲ ಬರ ನಡೆಗೆ ಬಾರೆ ಚಂಚಲಾಶಿಗಳಾದ ಪಾಂಚಾಲಿ. ಪರತರ ಪಡಿತರೆ ಪಡಿಸೆಯ ನಿನ್ನಯ ಗುಂಡಿಗೆ ಕಂಡಿಸಿ ಬಿಡುವರು ಗಂಡ ಪಿಡಿದಾಕೋ 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 ಬೇಡನ್ನ ಎಡಲ ಪಿಡಿದಾಕೋ 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 ಬೇಡನ್ನ ಎಡಲ. ಎಲ್ಲೋ ಪಾಪಿಷ್ಟನೇ, ಏರೇ ಪಾಪಿಷ್ಟಳೇ, ನೀನು ಇಂಥ ಬಿಡಿ ನುಡಿಗಳನ್ನು ನುಡಿದರೆ ಮೂರು ಲೋಕದ ಗಂಡನಾದ ಪಾರ್ಥನು ಬಂದರೆ ನಿನ್ನ ನಿಟ್ಟೆಲುಬುಗಳನ್ನು ಮುರಿಯುವನು. ಹಾ ಪಾರ್ಥನು ಕೂಡ ಎನ್ನ ಅಣ್ಣನ ಪಾದದಡಿಯಲ್ಲಿರುವನು ಸುಂದರಿ. ಎಲ್ಲೋ ಭ್ರಷ್ಟನೇ, ಎಲೆ ಬೆಷ್ಟಳೇ, ನಿನ್ನನ್ನು ಕುಟ್ಟಿ ಕುಟ್ಟಿ ಯಾವ ಪಟ್ಟಣಕ್ಕೆ ಕಳಿಸುವನು ಭ್ರಷ್ಟ, ಥು ಪರಮ ಪಾಪಿಷ್ಟ. ಎಲೆ ವಾರಿ ಜಾಕ್ಸಿ ನಿನ್ನಂ ರಕ್ಷಿಸುವ ಅಧ್ಯಕ್ಷರ ನಮ್ ತೋರುದರು. ಎಲ್ಲೋ ಮೂಡ, ಕುರುಪತಿಯ ಪಟ್ಟದ ರಾಣಿಯಾಗಿರುವ ದ್ರೌಪದಿ ಕುರುವನಂ ಹೊಂದಿದರೆ ನಿನಗೆ ಬಂದ ಕುಂದುಗಳಂ ಪರಿಹರಿಸುವನು ಕೇಳಿ ಸರ್ಪವೇಣಿ. ಎಲ್ಲೋ ಪಾಪಿಷ್ಟ, ಹೆರೇ ಪಾಪಿಷ್ಟಳೇ, ಎಲ್ಲೋ ದುರ್ಮಾರ್ಗನೇ, ಹೆರೇ ದುರ್ಮಾರ್ಗಗಳೇ, ಎಲ್ಲೋ ನೀಚಾತ್ಮನೇ, ಹೆರೇ ನೀಚಾತ್ಮನೇ, ಇಂಥ ಮಾತುಗಳನ್ನು ಆಡುವುದಕ್ಕೆ ನಿನಗೆ ಸ್ವಲ್ಪ ಆದರೆ ನಾಚಿಕೆ ಇಲ್ಲ. ಸಹಜವಾಗಿ ಮಾತನಾಡುವನು ಸುಂದರಿ. ಎಲ್ಲೋ ಪಾಪಿಷ್ಟ, ಹೆರೇ ಪಾಪಿಷ್ಟಳೇ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ಪರತರ ಭೀಮೇಶ ನಿನ್ನ ಕೊಯ್ಯುವನೋ ನಾಶ. ನಿನ್ನಯ ಕುಲವನ ನಾಶ ದೇವನ, ನಿನ್ನಯ ಕುಲವನ ನಾಶ ದೇವನ ಚೇ ಗಂಡ ಪಿಡಿದಾಕೋ 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 ಬೇಡನ್ನ ಎಳಾಲ ಅದಮ ಪಿಡಿದಾಕೋ 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 ಬೇಡನ್ನ ಎಳಾಲ. ಎಲ್ಲೋ ನೀಚಾತ್ಮ, ಹೆರೇ ನೀಚಾತ್ಮಳೇ, ಎಲ್ಲೋ ಪಾಪಿಷ್ಟನೇ, ಹೆರೇ ಪಾಪಿಷ್ಟಳೇ, ನೀನು ಇಂಥ ಬಿಡಿ ನುಡಿಗಳನ್ನು ನುಡಿದರೆ ಹಾ ಶ್ರೀವರ ಭೀಮೇಶನು ಎಷ್ಟು ಮಾತ್ರಕ್ಕೆ ಮೆಚ್ಚಲಾರನು ಭ್ರಷ್ಟ, ಬರುವುದು ನಿನಗೆ ಕಷ್ಟ. ಅದು ಯಾತಕ್ಕೆ ಮೆಚ್ಚಲಾರನು ಸುಂದರಿ. ಹೆರೇ ಕರ್ಪೂರ ಗಾಂಧಿಯೇ, ಎಲ್ಲೋ ನೀಚ, ದರ್ಪದಿಂದಿರುವ ಪಡವೀಶನ ಸಭಾ ಮಂದಿರಕ್ಕೆ ನಡೆದರೆ ಅಲ್ಲಿರ್ಪ ಬುದ್ಧಿವಂತರು ತಪ್ಪು ಒಪ್ಪುಗಳು ಒಪ್ಪಾಗಿ ಉತ್ತರ ಹೇಳುವರು. ಹೆರೇ ಬಿಂಬಾದರೆ ಎಲ್ಲೋ ನೀಚನೇ, ನಮ್ಮ ಅಣ್ಣನಾದ ದುರ್ಯೋಧನನ ಮರ್ಯಾದೆಯಂ ಕಳೆದಿರ್ವಿ. ಈಗ ನಿನ್ನ ಮರ್ಯಾದೆಯಂ ಕಳೆದು ನಿನ್ನ ಜಡೆ ಮುಡಿಯಂ ಪಿಡಿದು ಜರ್ಜರ್ ಹೇಳ್ದ ಏನು ಕಂಡಿಯ ಬಣ್ಣ ಮುಂಡೆ. ಧರ್ಮಜ ಭೀಮ ಅರ್ಜುನ ಕರ್ಣ, ಧರ್ಮಜ ಭೀಮ ಅರ್ಜುನ ಕರ್ಣ ಕೌರವ. ಆಹೋ ಪಡವಿಗೊಡೆಯನಾದ ಹಾಗಜನೆ, ಆಹೋ ಅನುಜ, ಇಂದು ರಾಯರ ಗಂಡು ಗಲಿಗಳೆಂಬ ಭಯವಿಲ್ಲದೆ ಈ ಸಭಾ ಮಂಡಲದಲ್ಲಿ ನಿನ್ನ ಅಪಮಾನಗೊಳಿಸಿದ ಸರ್ಪವೇಣಿಯಳಾದ ದ್ರೌಪದಿಯನ್ನು ನಿನ್ನ ಅಪ್ಪನೆಗೆ ತಪ್ಪದೆ ಹೋಗಿ ಗಪ್ಪನೆ ಪಿಡಿದು ನಿನ್ನ ಪಾದ ಚರಣಕ್ಕೆ ತಂದೊಪ್ಪಿಸಿರೋನು. ಇನ್ನು ಮುಂದೆ ನಿನ್ನ ಅಪ್ಪನೆಯ ಪ್ರಕಾರ ನಡೆದುಕೊಳ್ಳುವನ ಅಣ್ಣ ರಾಜಾಗೃಗಣ್ಯ. ಮೈಕ್ ಆಹೋ ವೈರಿಗಳೆಂಬ ಅಂಧಕಾರಕ್ಕೆ ಚಂಡ ಮಾರ್ತಂಡರಂತೆ ಪರಿಶೋಧಿಸುವ ಅವನ ಜಾಗರಣೆ. ಅಹೋ ಅಗ್ರಜ, ಬೋಲು ರೈ ಭೂಮಂಡಲದ ಗಂಡುಗರೆಂಬ ಬಯಲ ಕಂಡ ಕಂಡಂತೆ ಬದ ಈ ಪಂಡ ಮುಂಡೆಯನ್ನು ಆಹೋ ತಮ್ಮಯ್ಯ, ಅಹೋ ಅಣ್ಣಯ್ಯ,
ಈ ಸಭಾ ಮಂಡಲದಲ್ಲಿ ಬಂಡು ಮಾಡಿ ಮಾನವನ ಕದ್ರು ತಮ್ಮ ಇದೇನೆ ನಿನ್ನ ಹೇಮ. ಏನೇ ದುಷ್ಟಮತಿಗಳಾದ ದ್ರೌಪದಿ, ಎಲ್ಲೋ ನೀಚ, ಶ್ರೇಷ್ಠನಾದ ನಮ್ಮ ಅಣ್ಣನ ದಿಟ್ಟವಾದ ವಚನವನ್ನು ಕೇಳಿಯಾ? ಹೇಳೇ ಭ್ರಷ್ಟವನಿತೆ. ಎಲ್ಲೋ ನೀಚನೇ, ನಮ್ಮ ಅಣ್ಣನ ಆಜ್ಞೆಯ ಪ್ರಕಾರ ನಿನ್ನ ಜಡೆಮುಡಿಯಂ ಪಿಡಿದು ಈ ಸಭಾ ಮಂಡಲದಲ್ಲಿ ನಿನ್ನ ಮಾನವಂ ಕಳೆದು ಬಿಡುವನು. ನಿನಗೆ ಅಡ್ಡ ಬಂದು ಬಿಡಿಸುವ ಪರಾಕ್ರಮಿಗಳಾದ ಭ್ರಷ್ಟವನಿತೆ ಬಿಡುಗಡೆ. ಹುಟ್ಟನ್ನದ ಮನನಾದ ಭ್ರಷ್ಟದ ಶಾಸನ ಏನೇ ತಿಂಡಿ ಬಾಗಲೇ, ನಮ್ಮ ಪಟ್ಟದ ರಾಣಿಯನ್ನು ಮುಟ್ಟಿದ್ದನ್ನು ಮಾನ ನಷ್ಟ ಮಾಡುವುದಕ್ಕೆ ಎಷ್ಟೊಂದು ಸರಿ ಸುತ್ತುಬಿಡರು. ನಮ್ಮ ಅಣ್ಣನಾದ ಕೌರವೇಂದ್ರನು ಕೊಟ್ಟಿರೋರೇ ಬಂಡ. ನಮ್ಮ ಅಣ್ಣನ ಆಜ್ಞೆ ಆದರೆ ನಿನ್ನ ಎಲ್ಲ ಬಂಡಲದ ದುರ್ಶಾಸನ. ಏನೇ ತಿಂಡಿ ಬಾಗಲೇ, ಬಿಡು ಬಿಡು ಬಿಡದಿದ್ದರೆ ತಂಡ ತಂಡ ತಾಲ್ ಮಂಡಿತವಾದ ಈ ದಂಡದಿಂದ ನಿನ್ನ ಮಂಡಿಯ ತುಂಡು ತುಂಡು ಮಾಡಿ ಇಲ್ಲಿ ಭೂತವ ದಂಡಕ್ಕೆ ದಂಡಿಯಾಡಿ ಉಡಬಡಿಸುತ್ತಿದ್ದಾರೆ. ದಂಡದಲ್ಲಿ ತಲ ಭೀಮಸೇನ ನಮ್ಮ ಹೆಸರು ತಕ್ಕ ಬಂಡ ನೋಡಲಿ ದುಶ್ಯಾಸನ ಆಡೋದು ಮುಂದೆ. ನಿಮ್ಮ ಹೆಂಡತಿಗಳನ್ನು ಈ ಸಭಾ ಮಂಡಲದಲ್ಲಿ ಪಟ್ಟು ಪಿತಾಂಬರವನ್ನು ದಟ್ಟನೆ ಸೆಳೆದು ಬಿಡುವನ್ನು ನೋಡಲು ಬಂದ ಗೈರಾಂತರಕ್ಕೆ ಆರಿಸುವುದು ನಿನ್ನಿಂದ. ನಮ್ಮ ಅಣ್ಣನ ಆಜ್ಞೆ ಆದರೆ ನಿನ್ನ ಚಿರೋಚ್ಚಾದನ ಮಾಡಿಬಿಡಲು ಬಂದ ಬೋಳರಯ್ಯರೈ ಬಂಡನಾದ ಲಂಡ ಭೀಮ ಎಲಾಯ್ ದುಷ್ಟನಾದ ದುರ್ಯೋಧನ ಎನ್ನಂ ಕಂಡು ರಾಜ್ಯ ಮಂಡಲದಲ್ಲಿ ಕಣ್ಣಂತೆ ಬರುವ ಎಲೆ ತಿಂಡಿ ಬಗ್ರೆ ಎಲಾಯ್ ಸಹಜವಾಗಿ ಬರುವವರೇ ಬಂಡ. ಮೂರು ಲೋಕದಲ್ಲಿ ನಾನೇ ಬಲು ಬರುದಂತ ಹೇಳೋದಕ್ಕೆ ನಾಚಿಕೆಗಳು ಭ್ರಷ್ಟ ಸಹಜವಾಗಿ ಅವನೇ ಬಂಡ. ನಿನ್ನ ಹಲ್ಲು ಮುರಿದು ಸೊಲ್ಲು ಅಡಗಿದ್ದು ಫುಲ್ಲ ತಂಬಿಡ್ತ ನೋಡಿ ನೋಡ್ಬೇಕ ಪಾಪಿಷ್ಟ. ದುಷ್ಟನಾದ ದುರ್ಯೋಧನ ತಿಂಡಿ ಬಾಗನೆ ಯಾಲೇ ಹದಮ ಮೂರು ಲೋಕದಲ್ಲಿ ಬಲು ಬಲ್ಲಿದರಾದ ಹದಮರಿದೆಲ್ಲ ಹೃದಯ ಬಲ್ಲಿದನಾದ ಎಲ್ಲ ಅಲ್ಲು ಮರಿಯಲ್ಲ ಮಸಲು ಎಲ್ಲ ಬಂದಿದ್ದೇನೆ ನಿಮ್ಮ ಅಣ್ಣನಾದ ಧರ್ಮರಾಜ ನಿಮ್ಮನ್ನು ಸೋತು ಬಿಡಲು ಭ್ರಷ್ಟ ಎಲ್ಲ ಆಯ್ ಭಂಡ ಬಾಯಿಗೆ ಬಂದಂತೆ ಯಾತಕ್ಕೆ ಬರಲಿಲ್ಲ. ಗಂಡಿನಲ್ಲಿ ಹಾದಿದ್ದರೆ ನಿನ್ನ ಹೆಂಡತಿ ಯಾವ ಭಾನುಮತಿಯು ಹಾದಿಶೇಷನ ಸಂಭೋಗ ಮಾಡುವನು ಹಾಗಿಲ್ಲದ ಪರುಷ ಈಗೆಲ್ಲ ಬಂದಿದ್ದೇನೆ. ನಿನ್ನ ಸಜ್ಜನಾದ ದ್ರೌಪದಿ ಸೋದರೇ ಭ್ರಷ್ಟ ಬಂದ ನೀನೇ ಅಂತ ದಂಡದಲ್ಲಿ ಆಗಿದ್ದರೆ ಹಾರೋಂ ನಿರ್ಜತ ಕಂಠೀರೋಂ ನಿರಸ್ತ ಜನರೋಂ ಕೋಪಾಲ ನೇತ್ರಂ ಕೇಳಿದು ಹೀರಾಗಿದ್ದು ಸಮರ್ಥನುರದ ಪತಾತ ಎಲಾಯ್ ಬಂಡ ಮೂರ್ಖ ಕೈಲಾಗದ ಏಡಿಯಂತೆ ಹಿಂದಕ್ಕೆ ಓಡಿ ಓಡಿ ವೈಶಂಪಾಯನೆಂಬ ಸರೋವರದಲ್ಲಿ ಹರಿದುಕೊಂಡಿದ್ದೀಯ ಬಂಡ ಸಾರಿ ಆಡ್ಕೊಂಡ್ರೆ ಸಡಗರದಿಂದ ನಿನ್ನ ಮಡಿದಿಯಮ್ಮ ನಡಿಗೆ ಕೆಡು ಮಿಡಿಯುವಂತ ಕಾಲದ ತಪ್ಪಿಸುವ ಎಲಾಯ್ ಬಂಡ ತಿಂಡಿ ಬಗ್ರೆ ನಿನ್ನ ಬಡ ನೆಡುವನ್ನು ಮುರಿದು ತಲೆ ಚಿಪ್ಪುಗಳನ್ನು ಒಡೆಬಾರದು ಎಲ್ಲ ಮಡಿದಿಯಾದ ಇಡಂಬಿಡ ಒಡೆಬಾರದು ಸಂತೃಷ್ಟ ಮಾಡಿಬಿಡುವನು. ಎಲಾಯ್ ಬಂಡ ತಿಂಡಿ ಮಗನೇ ಜಗದ್ಗಟ್ಟಿಯಾದ ಎಲ್ಲ ದಿಪ್ಪತನವನ್ನು ಕಂಡು ಹುಟ್ಟಿದ ಸಿಟ್ಟಿನಿಂದ ಕೆಟ್ಟ ವಿಷಯವನ್ನಿಟ್ಟು ಕೆಟ್ಟಗಳಿಂದ ಕೈತಾಳಗಳನ್ನು ಕಟ್ಟಿ ನುಗ್ಗಿ ಬಿಟ್ಟು ಈ ಪಟ್ಟಣವನ್ನೇ ಬಿಟ್ಟು ಓಡಿಸಿದ್ಯಾ. ಸಹಜವಾಗಿ ಎಲಾಯ್ ಬಂಡ ತಿಂಡಿ ಮಗನೇ ಗೊಟ್ಟಿನಿಂದ ಹೊರಗಿನ ಮನೆಯನ್ನು ಕಟ್ಟಿಸಿ ಹದರೋಳ ನಮ್ಮೆಲ್ಲರನ್ನು ಉಪಾಯದಿಂದ ಸುಟ್ಟು ಒಳಗಂದು
ಸಹಜವಾಗಿದ್ದರೆ ಭ್ರಷ್ಟ ಎಲಾಯ್ ಬಂಡ ಎಲೆ ಮೂರ್ಖ ಎಷ್ಟೊಂದು ಚಟ್ಟಗಳು ತಂದೊಟ್ಟಿದೆ ಹಾ. ನಿನ್ನ ಕೈ ಕಾಲುಗಳನ್ನು ಚಟ್ಟು ತಲೆ ಚಿಪ್ಪುಗಳನ್ನು ಆರಿಸಿ ಬಿಡುವನ್ನು ನೋಡ ಬಂಡ ಜಗನಾಂತರ ಚಾಚುವ ನಿನ್ನ ರುಂಡ ಬಲಿರೇ ಎಲೆ ಕೂಳ ಪಾಂಡವನೇ ಎಲಾಯ್ ಬುದ್ಧಿ ನಾನಾದ ಚರ್ಣ ಧಾತ್ರಿಯೋ ಚಿತ್ರಾಂಗಣದಲ್ಲಿ ಮಾಡಿದ ಚಿತ್ರನ್ನ ಪರಮನ್ನ ಪಚ್ಚಡಿ ದುಂಡುಗಡವ ಪದಾರ್ಥಗಳ ಸಿದ್ಧವಾಗಿರುವ ಸುದ್ದಿಯನ್ನು ಕೇಳಿ ಸಂತೋಷ ಬದ್ಧನಾಗಿ ಹೋಗಿ ಸದ್ದಿಲ್ಲದೆ ತಿಂದು ಬಿದ್ದಿರುವ ಮಬ್ಬು ಮನುಜನಿಗೆ ಇಷ್ಟು ಸಿದ್ಧಿಗಳೇಕೆ ಲೇ ಅದಮ ಎಲಾಯ್ ಮೂರ್ತ ಆಚೆಗೆ ಎದ್ದು ಹೋಗಲೇ ಬುದ್ಧವಿನಾದ ಬಂಡ ಎಲಾಯ್ ಬುದ್ಧಿ ನಾನಾದ ಚರ್ಣ ಅದಮ ಬಾಯಿಗೆ ಬಂದಂತೆ ಬಡಬೇಡ ಸಹಜವಾಗಿ ಪಗಳೇನಲೇ ಬಂಡ ಎಲಾಯ್ ಹವಮ ಏ ಭ್ರಷ್ಟ ನೀನೇ ದಂಡಿಗಲಿ ಆಗಿದ್ದರೆ ಕೌರವರ ಮನ ಬಂದ ತುತ್ತು ಕುಳಿದ ನಾಯಿ ಬಿದ್ದನ್ನ ಯಾತಕ್ಕೆ ಬಿದ್ದರೆ ಬಂದ ಹಬ್ಬರದ ಮೋಸವನ್ನು ಗದ್ದಲಿಸಿ ರದ್ದು ಮಾಡಿ ಎದ್ದು ಬಂದು ಪೆಟ್ಟನ್ನು ತಿಂದು ನೆಲಕ್ಕೆ ಬಿದ್ದು ಈ ದೀರ್ಘ ನಿದ್ದೆ ದೈವ ಮಬ್ಬು ಮನೆ ಧರಿಸಿದ್ರು ಯಾತಕ್ಕೆ ಬೇಕು ಎಲ್ಲ ಮುಂದೆ ಮಾತನಾಡಬೇಡ ಮೂರ್ಖ ಬಿಡು ನಿನ್ನ ತರ್ಕ ದುರ್ಜನ ಶಿಖಮಣಿಯಾದ ಅರ್ಜುನನೇ ಎಲಾಯ್ ಬಂಡ ಲಜ್ಜೆಗೆಟ್ಟು ಮೂರ್ಜಗದ ಉಚಿತನಾಗಿ ಭಿಕ್ಷಗಾರನೆಂದು ಹೆಸರು ಪಡೆದ ಅರ್ಜುನನೇ ಎಲಾಯ್ ಮೂರ್ಖ ನಿನ್ನ ಒಣಗರ್ಜನಕ್ಕೆ ಎದುರುವನೇನೇ ಬಂಡ ಎಲೆ ಎಲೆ ಫಲ್ಗುಣ ಎಲಾಯ್ ಹೇಳಿ ಪ್ರಸಿದ್ಧನಾದ ನಮ್ಮ ಅಣ್ಣನ ನೇಮಕ್ಕೆ ಬದ್ಧನಾಗಿ ಹೋಗಿ ಸಿದ್ಧಾಂತದೊಳಗಿದ್ದ ನಿಮ್ಮ ಹೆಂಡತಿಯನ್ನು ಪಿಡಿದು ಉದ್ಘಾಟತನದಿಂದ ಎಳೆದುಕೊಂಡು ಬಂದಿರುವನು ಹದ್ದು ತಪ್ಪಿ ನಿನ್ನ ಒಣಗರ್ಜನಕ್ಕೆ ಭಯ ಬಿದ್ದು ಬಿಡುವನೇನು ಬುದ್ಧಿ ಇಲ್ಲದ ಅರ್ಜುನ ಮಾಡದಿರಿ ಅನ್ನೊಳಗೆ ಒಣಗರ್ಜನ ಮುಚ್ಚಂದಗನ ಮಗನಾದ ಭ್ರಷ್ಟ ವಿಶ್ವಾಸನೇ ಏನೇ ಪಾಲ್ಗುಣ ಎನ್ನ ಸ್ಪಷ್ಟವಾದ ನುಡಿ ನಿಷ್ಠೆಯಿಂದ ಕೇಳ ಅದೇನ ಮಾತು ಚೆನ್ನಾಗಿ ಬರೋಣೆ ಆದಮ ಅದೇನೆಂದರೆ ಅದು ಏನಲೇ ಬಂಡ ಎನ್ನ ಬಾಣದ ಗಟ್ಟಳೆಯಿಂದ ನಿನ್ನ ಮಂಡಿಗೆ ಗಟ್ಟಿಸಿ ತೆರೆ ಚಿಪ್ಪಗಳು ಆರಿಸಿ ಪಟ್ಟಣದ ಕೈಕಾಲ ಮುರಿದಿಟ್ಟು ತಾಳೇ ಬಂಡ ಪಟ್ಟಣ ನಿನ್ನ ಪ್ರಾಣ ಕಳೆದು ಕಳೆದು ಬಂಡ ಆರ್ಜು ಗಗನಕ್ಕೆ ನಿನ್ನ ಭವ್ಯ ಎಲೈ ಪಾಲ್ಗುಣ ರಾಯ್ ಮೂರ್ಖ ಹಿಂದಕ್ಕೆ ನಿಮ್ಮ ಮಗನಾದ ಬಬ್ರುವಹನಲ್ಲಿ ಇರುವ ಆಗಿಲ್ಲದ ಪೌರುಷ ಈಗಲ್ಲಿಂದ ಬಂತಲ ಬಂಡ ಗಗನಾಂತರ ಗಾಳಿಸುವನು ನಿನ್ನ ರುಂಡ ನಮ್ಮ ಅಣ್ಣ ಯಾಕೆ ಆಗಿರುವುದಿಲ್ಲ ಮೂರ್ಖ ಶಕ್ತಿ ಹೊರದಿರಲ್ಲ ಅರ್ಜುನ ರಾಯ್ ಮೂರ್ಖ ಪಾಂಡವರು ಜಗತ್ ಬಂಡರು ಬಲುಚಂಡರು ಅಪ್ರಚಂಡರು ಎಲೆ ಅರ್ಜುನ ರಾಯ್ ಮೂರ್ಖ ಎನ್ನ ಪುಂಡರಿಕ ಧರ್ಮ ಕಂಡ ಗುರಿ ಹಿಂಡು ಬೆಂಡಾಗಿ ದಿಂಡಿಗೆಟ್ಟ ಹಾಗೆ ಮರ್ಮದ ಎಲೆ ಭ್ರಷ್ಟ ರಾಯ್ ಹೇಳಿ ಗಂಡರ ಗಂಡ ಕುರು ಮಂಡಲೇಶ್ವರ ಎಲೆ ಗಂಡ್ರೆ ರಾಯ್ ಹೋ ಮೂರ್ಖ ನಿನ್ನ ಗಾಂಡಿ ತಮ್ಮ ತೋರು ಬಂದು ಎಲೆ ಹೇಳಿ ಸಹಜವಾಗಿ ತೋರಿ ಬಂದ ಹೇಳಿ ಸುಮ್ಮನೆ ಮಂಡಂ ತೆಗಿಸ್ಕೊಳ್ಳುವ ಬಂದ ಗಗನಾದ್ರೆ ಇನ್ನು ಗೋಂಡ ಬಲಿರೈ ಗನ್ನ ಘಾತಕನಾದ ಕುನ್ನಿ ಕೌರವನ ಅದು ಏನ್ ಚೆನ್ನಾಗೇ ಪಾಲ್ಗೊಳ ಹಿಂದಕ್ಕೆ ಗುರುದಕ್ಷಿಣ ಉದ್ದೇಶವಾಗಿ ಪಾಂಚಾಲಿ ಪಟ್ಟಣಕ್ಕೆ ಹೋಗಿ
ಆ ದೃಪದ ರಾಯನ ಬಿಡುವ ದ್ರೋಣಾಚಾರ್ಯ ಒಪ್ಪಿಸಿಕೊಡುವನೆಂದು ವಚನ ಕೊಟ್ಟು ಆ ದೃಪದ ರಾಯನಲ್ಲಿ ಯುದ್ಧ ಮಾಡಲಾಗದೆ ಹಿಂದಕ್ಕೆ ಓಡಿ ಬಂದವರ ಹೇಳಿ ಆ ಇಲ್ಲದ ಪೌರುಷಿ ಗೆಲ್ಲಿಸಬಹುದು. ನಿಮ್ಮ ಅಣ್ಣನಾದ ಧರ್ಮರಾಯ ನಿಮ್ಮನ್ನು ಸೋತು ಬಿಡುವುದೇ ನಮ್ಮ ಅಣ್ಣ ಆರೋಗ್ಯ ಬಂದ ಎಲೆ ದುರ್ಜನ ಸಿಕ್ಕಮನಿಯಾದ ಅರ್ಜುನ ಬಂಧನಾದ ಕರ್ಣ ನಿರ್ಜಕರಂತೆ ಹೋಗಿ ಸೋತಿರುವ ನೀವು ಕುರವರರು ನಿರ್ಜೀವಿ ಅಂತ ನಿನ್ನ ಪರಾಕ್ರಮ ತೋರಿ ಬಂದಿವೆ ಎಲೆ ಬಂಡ ಸಹಜವಾಗಿ ನಿನ್ನ ಹೆಂಡತಿಯ ಮಾನಹೀನ ಮಾಡಿಸುವನು ನೀನೇ ಗಂಡು ಗಲ್ಲಿಯಾದರೆ ನಿನ್ನ ಹೆಂಡತಿ ಬಿಡಿಸಿಕೊಂಡು ಹೋಗಲೇ ಬಂಡ ಸಹಜವಾಗಿ ಬಿಡಿಸುವ ಮೂರ್ಖ ಬಂಡ ಮೂರು ಲೋಕದಲ್ಲಿ ನಾನೇ ಬಲ್ಲದ್ದನೆಂದು ಹೇಳಲಿಕ್ಕೆ ನಾಚಿಕೆಲ್ಲವೇ ಸಹಜವಾಗಿ ಹೇಳಿ ಆಚಿಕೆ ಎದ್ದು ಹೋಗಲೇ ಬುದ್ಧಿವಿರನಾದ ಬಂಡ ಬಲಿರೆಯಲ ದುಷ್ಟರ ಬಟ್ ಬಲಿರೆಯಲ ದುಷ್ಟರ ಕರ್ಣ ಬಲಿರೆಯಲ ದುಷ್ಟನಾದ ಕರ್ಣ ಅಲೇ ಭ್ರಷ್ಟ ನಮ್ಮ ಪಟ್ಟಣ ರಾಣಿಗಳು ತಟ್ಟ ನಡ್ಕೊಂಡು ಬಂದು ಈ ಕೆಟ್ಟ ವಿಶ್ವಾಸಗಳಿಗೆ ಸಹಜವಾಗಿ ಕೆಲಸವನ್ನಲೇ ಬಂಡ ನಿನ್ನ ನಾಲಿಗರ ತಟ್ಟನ ಸೀಳಿ ಕಪ್ಪಳಕ್ಕೆ ಹೊಡೆದು ನಿನ್ನ ರುಂಡಂ ಚಂದಾಡಿ ಭೂತಗಳ ತಂಡಕ್ಕೆ ಬರಲ ತಟ್ಟದ ಕೈಗೆ ಉಳಿದ ಬಂಡ ಆರ್ಜಕಗಳ ಜಲಕ್ಕೆ ನಿನ್ನ ರುಂಡ ಯಶದ್ದಂಡ ಮಂಡಿತನದ ಆಗ್ರಜ ಅವಹನುಜನೇ ನಮ್ಮ ಹೆಂಡತಿಯನ್ನು ಪುಣ್ಯ ಮನಸ್ಸರಿಗೆ ಒಪ್ಪಿಸ ಬೋಂಡಾಟ ಮಾಡುವುದು ಕಂಡು ಸಿರಿವಾಯರವರು ನನ್ನಂತ ಯಶದ್ದಂಡರಿದ್ದು ಈ ಪುಂಡನ ಜಾತಿಯೋದಕ್ಕೆ ಅಹೋ ಧರ್ಮನಂದನ ಅವಹನುಜನೇ ಈ ಪುಂಡರ ಕೌರವರೆಂಬ ಗಜದಂಡಕ್ಕೆ ಉತ್ಕನ್ನನಾದ ಮುರ್ಘರಾಜನ ತಪ್ಪೋಳಗಳು ಅಣ್ಣ ಧರ್ಮಜ ಅವೋ ತಮ್ಮ ಅರ್ಜುನ ಅಪ್ಪಣೆ ಕೌರವರ ದೀಪ ಅವೋ ಮೈ ತಳದಿ ಮಹಾಶೂರನಾದ ಸಹೋದರನೇ ಅಣ್ಣಯ್ಯ ಈ ಕುರುಕುಲವನ್ನೆಲ್ಲ ತಳ ಅರಿತು ಬರುವಂತಹ ಶೂರಾದ ಈರನೇ ಸರಿ ಅವೋ ತಮ್ಮ ಅಣ್ಣಯ್ಯ ಈ ಸಮಯದ ಆ ಕೌರವರ ಘಾಸಿಯನ್ನು ಉಂಟು ಮಾಡಿದರೆ ವಾಸುದೇವನು ಮೆಚ್ಚಲಾರನು ಎಷ್ಟು ಮಾತ್ರಕ್ಕೆ ಅಪ್ಪಣೆ ಕೊಡುವಾರನು ಪಾರ್ಥ ಈ ರಣರಂಗದಲ್ಲಿ ನೀನೇ ಅತಿ ಸಮರ್ಥ ನಿನ್ನ ಇಚ್ಛೆ ಅಂತ ಆಗಲೇ ಧರ್ಮಜ ಎಲ್ಲ ಕೌರವೇಂದ್ರನೇ ಈಗಿನ ವ್ಯಾಳದಲ್ಲಿ ಖ್ಯಾತಿ ಪಡೆದು ನೀತಿ ತಪ್ಪಿ ದೂತ ಮುಖದಿಂದ ಸತಿ ಸೋದರ ಸೋತು ನೀನು ನಿನ್ನ ಸಹೋದರ ನಮ್ಮ ಸ್ವಾಧೀನವಾಗಿ ಇಲ್ಲೇ ಬಿದ್ದಿರಬೇಕು. ಆಹೋ ಧರ್ಮಂದನ ಎಲ್ಲ ಕೌರವೇಂದ್ರನೇ ನಿನ್ನ ಸತ್ಯವಾದ ದ್ರೌಪದಿ ನಮ್ಮ ಚಾಕರೆಯಲ್ಲಿ ಎಂದು ಕರೆದರೆ ದುಷ್ಟ ಭ್ರಷ್ಟನ್ನು ಒಳಗುಂಟುತ್ತಿರೋಳು. ಆಹೋ ಧರ್ಮಂದನ ಎಲ್ಲ ಕೌರವೇಂದ್ರನೇ ಬೋಲುರೆ ಗಮ್ಯರಾದ ನಿಮ್ಮ ತಮ್ಮಂದಿರು ಅಮ್ಮಿನಿಂದ ಸಮ್ಮತವಿಲ್ಲದೆ ಮಾತನಾಡೋರು. ಆಹೋ ಧರ್ಮಜ ಶೀಘ್ರವಾಗಿ ನಮ್ಮ ಆಜ್ಞೆಯಲ್ಲಿ ನಿಲ್ಲಿಸಬೇಕು.
ಇಲ್ಲದಿದ್ದರೆ ನೀನು ನಿನ್ನ ತಮ್ಮಂದಿರು ನನ್ನ ಪಾದಕ್ಕೆ ಶರಣರ ಬೇಡಿಕೊಂಡರೆ ಅಹೋ ಧರ್ಮಂದರ ಇಲ್ಲ ಕೌರವೇಂದ್ರನೇ, ನಿಮ್ಮ ಸಿರಿ ಸಾಮ್ರಾಜ್ಯವನ್ನು ಈ ಕ್ಷಣ ಕೊಟ್ಟು ಕೀರ್ತಿ ಪಡೆದ ಕಂಡೆ ಧರ್ಮನ ನೋಡಲಾರಿನ ಬಂಧನ. ಎಲ್ಲ ಸುರವರ ಗಿರಿವೀರನಾದ ಕುರುವರನೇ, ಅಹೋ ಧರ್ಮಜ, ನಿನಗೆ ಮೃತ್ಯುದೇವತೆ ಬೆನ್ನತ್ತಿ ಕಾಡು ಎಂಬುದು ತಿಳಿ. ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಧರ್ಮದನ ಹರ್ಷಟ್ ವರ್ಗಗಳಲ್ಲಿ ಪೂಜಿತವಾದ ದುರ್ಗುಣಗಳಂ ಅವುಗಳಂ ಸೇರ್ಗೊಡದೆ ದುರ್ಗತಿಗೆ ತಂದು ಕೆಡವುವುದಂತೆ. ಆದ ಕಾರಣ ಇಂಥ ದುರ್ಗುಣಗಳೆಲ್ಲವನ್ನು ಬಿಟ್ಟು ಧರ್ಮಗುಣದಿಂದ ನಡೆದರೆ ಧಾರ್ಮಿಕರು ಮೆಚ್ಚುವರು ಮತ್ತು ನಿರ್ಮಲ ಕೀರ್ತಿಯು ಲಭಿಸುವುದು ಕಂಡೆಯ ದುರ್ಯೋಧನ. ಆಹೋ ನಿರ್ಮಲ ಚಿತ್ತನಾದ ಧರ್ಮರಾಯನೇ, ಇಲ್ಲ ಕರ್ಣನೇ, ನಿಮ್ಮ ತಮ್ಮಂದಿರಾದ ಭೀಮಾರ್ಜುನರು ಸಮ್ಮತದಿಂದ ಸುಮ್ಮನೆ ನಮ್ಮ ಆಜ್ಞಾಬದ್ಧರಾಗಿ ಬಿದ್ದಿದ್ದರೆ ಸರಿ, ಇಲ್ಲವಾದರೆ ಅಹೋ ಧರ್ಮನಂದನ, ಇಲ್ಲ ಕರ್ಣನೇ, ಒಚ್ಚು ತೆಲಿಗೇರಿ ಈ ಪಡೆಯರು ಬಲು ಬಲಿದ್ದರೆಂದು ಹೇಳಲಿಕ್ಕೆ ನಾಚಿಗಿಲ್ಲವೇ? ಆದ್ದರಿಂದ ನಿಮ್ಮ ತಮ್ಮಂದರಿಗೆ ಚೆನ್ನಾಗಿ ಬುದ್ಧಿ ಹೇಳು. ಅಹೋ ಧರ್ಮನಂದನ, ಇಲ್ಲ ಕರ್ಣನೇ, ಧರ್ಮನಂದನ ನೋಡಲಾರೆ ನಿನ್ನ ಬಂಧನ. ಇಲ್ಲ ದುರ್ನಡತ ದುರ್ಹೀರನಾದ ಕರ್ಣನೇ, ಅಹೋ ಧರ್ಮನಂದನ, ನೀನು ಕೌರವರಲ್ಲಿ ಸೇರಿ ಶ್ರೇಷ್ಠ ಗುಣವನ್ನು ನಷ್ಟಗೊಳಿಸಿ ದುಷ್ಟ ಗುಣವನ್ನು ಪೆಟ್ಟು ಹಿಡಿದು ಕೆಟ್ಟ ನುಡಿಗಳನ್ನು ನುಡಿದು ಕೆಟ್ಟು ಹೋಗುವುದು ನಿನಗೆ ಇಷ್ಟವಾಗಿದೆ ಕರ್ಣ. ಮೂರ್ಖನಾದ ನೀನು, ದುಶ್ಶೀಲನಾದ ದುಶ್ವಾಸನನು, ದುರ್ಭಾಗ್ಯನಾದ ದುರ್ಯೋಧನನು, ನೀವು ಮೂರು ಮಂದಿ ಸೇರಿ ಪರರ ನಿಂದಿಸಿ ಕುಂದಿಸಿ ನಮಗೆ ತೊಂದರೆ ಉಂಟು ಮಾಡುವುದು ಬಹು ಚಂದವಾಗಿ ಕಾಣುತ್ತೆ ಕರ್ಣ ಭುವನ ವರ್ಣ. ಅಹೋ ಧೀರನಾದ ಸಹೋದರನೇ, ಅಹೋ ಅಗ್ರಜನೇ, ಈ ನಾರಿ ಮನೆಯ ಕಡುಬೇಡಿ ನನ್ನ ನುಡಿಯಂ ಕೇಳಿ ಮರಳಾಗಿ ದ್ರೌಪದಿ ನನಗೆ ಬೇಡ. ಅಹೋ ಅಂಜ, ಅಹೋ ಅಗ್ರಜ, ಜಾಗ್ರತೆಯಿಂದ ಅವಳ ಜಡ ಮುಡಿಯ ಹಿಡಿದು ತಮ್ಮ ಇದೇ ನಿನಗೆ ನೇಮ. ನಿನ್ನ ಇಷ್ಟದಂತೆ ಹಾಗಲೇ ಅಗ್ರಜ. ಇದಂದ್ರೆ ಕಿಂಗನ ಏಲೆ ಕಾಕು ಮತಿಯಳೆ ಬೇಕಿಲ್ಲದ ನುಡಿಗಳು ಯಾತಕ್ಕೆ ಸಾಕು ಬಿಡು ಬಿಡು. ಭೀಕರವಾದ ನಿನ್ನ ಮಾನವನ್ನು ಓಕು ಮಾಡಿ ಭೂಕಾಂತನಾದ ನಮ್ಮ ಅಣ್ಣನ ಆಜ್ಞೆಗೆ ನೋಕಿಸಿ ಬಿಡುವೆ. ನಿನ್ನ ಗಂಡರಿಗೆ ದಾರು ಸರಿ ಇಲ್ಲವೆಂದು ಹೇಳುವೆ ಅಲ್ಲ, ಇನ್ನು ಮೇಲೆ ಕುರುವರವೇ ನಿನ್ನ ಗಂಡನೆಂದು ತಿಳಿ. ಪಾಂಚಾಲಿ ವೈಮಾಲಿ ಹಾಗೆ ಕಾಂತ, ಅಹೇ ಕಾಂತೆ, ಈ ದುರ್ಮಾರ್ಗನ ಆಡುವ ನುಡಿಯನ್ನು ಕೇಳಿದೆಯೇನು ಪ್ರಿಯ? ಕೇಳಿದೆ ಕಾಂತೆ, ಕೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಧರ್ಮಜ ಸೇರೆ ಬಿಡಿಸೋ ಅಭಿಮಾನವ ಉಳಿಸೋ ಉಳಿಸೋ. ಧರ್ಮಜ ಸೇರೆ ಬಿಡಿಸೋ. ಚೆನ್ನಾಗಿ ಕೇಳೋ. ಅದೇನು ಚೆನ್ನಾಗಿ ಹೇಳು. ಕಡು ಬಾಧೆ ಪಡೆಸೋವ, ಕಡು ಬಾಧೆ ಪಡೆಸೋವ ನೋಡನ ತೋಳೆಯ. ಕಾಂತ, ಅಹೇ ಕಾಂತೆ, ಕೇಳಿ ಹೇಗೆ ಸುಮ್ಮನಿರುವೆ ಕಾಂತ. ಸ್ವಲ್ಪ ಶಾಂತನಾಗು ಕಾಂತೆ. ಮುಡಿ ಪಿಡಿದೇಳೆಯವ ನೋಡನ ತೋಳೆಯ, ಕಡಬಾದೆ ಪಡೆಸೋವ. ಕಾಂತ, ಅಹೇ ಕಾಂತೆ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಕಡಬಾದೆ ಪಡೆಸೋವ ಆದಮನ
ಪ್ರಾಣಕಾಂತ, ಅಹೇ ಪ್ರಾಣಕಾಂತಿ. ಈ ದುರ್ಮಾರ್ಗನು ಕಂಡಂತೆ ಮಾತನಾಡುತ್ತಿರುವನು. ಹಾ. ಕಾಂತ, ಅಹೇ ಕಾಂತೆ. ಹೇಗಾದರೂ ಮಾಡಿ ನೀನೇ ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡು ಕಾಂತ, ಗುಣವಂತ. ಅಹೇ ಕಾಂತೆ, ಹಾಗಾದರೆ ಹೇಳುವನು ಕೇಳು. ಚೆನ್ನಾಗಿ ಬರ್ಕೊಂಡು ಸೀನಪ್ಪ ಅಷ್ಟಲ್ಲಾದ್ರೂ ಬೇಗ ಬರ್ಬೇಕು. ಒಲವಿನ ಲಲಲ ಮಣಿ ನೀನು ಪಾಂಡವ ಸಾಧೆ ಮಾಡಿ. ಅಹೇ ಕಾಂತೆ, ಹೇಳುವನು ಕೇಳು. ಒಲವಿನ ಲಲಲ ಮಣಿ ನೀನು ಪಾಂಡವ ಸಾಧೆ ಮಾಡಿ. ಕೇಳೆ ಜಾಣೆ ಪ್ರೇಮದ ರಾಣಿ, ಕೇಳೆ ಜಾಣೆ ಪ್ರೇಮದ ರಾಣಿ. ಸುಖ ದುಃಖ ಸಮಭಾಗಿನಿ, ಸುಖ ದುಃಖ ಸಮಭಾಗಿನಿ. ಒಲವಿನ ಲಲಲ ಮಣಿ ನೀನು ಪಾಂಡವ ಸಾಧೆ ಮಾಡಿ. ಅಹೇ ಕಾಂತೆ, ಹೇಳುವನು ಕೇಳು. ಬ್ರಹ್ಮದೇವರು ಶ್ರೇಷ್ಠ ಬರಹ, ನಾನಾ ಜನರಿಗೆ ನಾನಾ ತರಹ. ಅಹೇ ರಮಣಿ, ಹೇಳುವನು ಕೇಳು. ಬ್ರಹ್ಮದೇವರು ಶ್ರೇಷ್ಠ ಬರಹ, ನಾನಾ ಜನರಿಗೆ ನಾನಾ ತರಹ. ಸುಖ ದುಃಖಗಳು ಎಲ್ಲರಿಗೂ ಬರುವವು. ಅಹೇ ಕಾಂತಿ, ಹೇಳುವನು ಕೇಳು. ಹೇಳೋ. ಎಲ್ಲರಿಗೆ ಬರುವವು. ಸೈರಿಸು ಶಾಂತಿಸು ಸುಖವ, ಸೈರಿಸು ಶಾಂತಿಸು ಸುಖವ. ಒಲವಿನ ಲಲಲ ಮಣಿ ನೀನು ಪಾಂಡವ ಸಾಧೆ ಮಣಿ. ಬ್ರಹ್ಮದೇವನು ಶ್ರೇಷ್ಠ ಬರಹ, ನಾನಾ ಜನರಿಗೆ ನಾನಾ ತರಹ. ಅಹೇ ಕಾಂತೆ, ಹೇಳುವನು ಕೇಳು. ಹೇಳೋ. ಬ್ರಹ್ಮದೇವರು ಶ್ರೇಷ್ಠ ಬರಹ, ನಾನಾ ಜನರಿಗೆ ನಾನಾ ತರಹ. ಸುಖ ದುಃಖವೆರಡು ಎಲ್ಲರಿಗೆ ಬರುವವು. ಅಹೇ ರಮಣಿ, ಹೇಳುವನು ಕೇಳು. ಸುಖ ದುಃಖವೆರಡು ಎಲ್ಲರಿಗೆ ಬರುವವು. ಸೈರಿಸು ಶಾಂತಿಸು ಸುಖವ, ಸೈರಿಸು ಶಾಂತಿಸು ಸುಖವ. ಒಲವಿನ ಲಲಲ ಮಣಿ ನೀನು ಪಾಂಡವ ಸಾಧೆ ಮಾಡಿ. ಅಹೇ ತರಣಿ ಮಣಿ, ಕಾಂತ, ಈ ಧರಣಿಯೋ ನಿರಿತವು ಚರಿತರಿಂ ಭರಿತರಾದ ನರರಿಗೆ ವಿಧಿಯು ತರತರದಿ ನೆರೆದು ಬರುವುದು. ಕರದಿಂದ ಬರದ ಬರುವವು ಕಪ್ಪು ಗೊರಲಿನ ಸಾಕ್ಷಿಯಾಗಿ ಹಪ್ಪಿಕೊಂಡು ಗಪ್ಪನೆ ಬರುವುದು. ಇದು ಎಂದಿಗೂ ತಪ್ಪುವುದಿಲ್ಲ. ಒಪ್ಪದಿಂದ ಕೇಳೆ ಬಿಂಬಾದರಿ. ಅಹೇ ಕಾಂತ, ಅಹೇ ಕಾಂತೆ, ಹೇಳುವನು ಕೇಳೋ. ಅದೇನು ಚೆನ್ನಾಗಿ ಹೇಳು. ಕಳ ನೆಳೆಯೋಳೋತ ಬಾಳಲವೇ ನಾನು. ಕಾಂತ, ಅಹೇ ಕಾಂತೆ, ಕಡೋದರೊಳನ ಸಾದೆ ಬಾಡೆದನ್ನ ಓಳೆಸೋ ಬೇಡೆಸೋ. ಧರ್ಮಜ ಸೇರೆ ಬಿಡಿಸೋ ಅಭಿಮಾನವ ಉಳಿಸೋ ಉಳಿಸೋ. ಧರ್ಮಜ ಸೇರೆ ಬಿಡಿಸೋ. ಅಹೇ ಪ್ರಾಣಕಾಂತ,
ಪ್ರಾಣಕಾಂತಿ ಈ ದುರ್ಮಾರ್ಗನು ಈ ತುಂಬಿದ ಸಭೆಯಲ್ಲಿ ಎನ್ನ ಜಡೆ ಮುಡಿಯಂ ಪಿಡಿದು ದರದರನೇ ಎಳೆಯುವನು. ಹ ಕಾಂತ, ಅಹೇ ಕಾಂತೆ, ಭೀಮ ಅರ್ಜುನರಿಗೆ ಒಂದು ಆಜ್ಞೆಯನ್ನು ಕೊಟ್ಟ ನೋಡು ಕಾಂತ, ಗುಣವಂತ. ಸ್ವಲ್ಪ ಕಾಲ ಸೈರಿಸು ಕಾಂತೆ. ಅಹೇ ಕಾಂತೆ, ಹಾಗಾದರೆ ಹೇಳುವನು ಕೇಳು. ಏನು ಮಾಯವೋ, ಏನು ಮರುಮವೋ. ಅಹೇ ಕಾಂತೆ, ಹೇಳುವನು ಕೇಳು. ಏನು ಮಾಯವೋ, ಏನು ಮರ್ಮವೋ. ದೃಪದನ ಸುತಿ ನಮ್ಮ ಪಾಂಡವ ಸತಿ. ದೃಪದನ ಸುತಿ ನಮ್ಮ ಪಾಂಡವ ಸತಿ. ಏನು ಮಾಯವೋ, ಏನು ಮರ್ಮವೋ. ಕಾಂತೆ, ಹೇಳುವನು ಕೇಳು. ದೈವಾಜ್ಞೆಯನ್ನು ನಾವು ಮೀರಿ ನಡೆಯಬಾರದು. ಕಾಂತೆ, ಹೇಳುವನು ಕೇಳು. ದೈವಾಜ್ಞೆಯನ್ನು ನಾವು ಮೀರಿ ನಡೆಯಬಾರದು. ಪರರನ್ನು ನಿಂದಿಸಿ ನಾವು ಮಾತನಾಡಬಾರದು. ಕಾಂತೆ, ಹೇಳುವನು ಕೇಳು. ದೈವಾಜ್ಞೆಯನ್ನು ನಾವು ಮೀರಿ ನಡೆಯಬಾರದು. ಪರರನ್ನು ನಿಂದಿಸಿ ನಾವು ಮಾತನಾಡಬಾರದು. ಮಾಡು ನೀನು ಧ್ಯಾನವ ಶ್ರೀ ಹರಿ ನಾಮವ. ಮಾಡು ನೀನು ಧ್ಯಾನವ ಶ್ರೀ ಹರಿ ನಾಮವ. ಏನು ಮಾಯವೋ, ಏನು ಮರ್ಮವೋ. ದೃಪದನ ಸುತಿ ನಮ್ಮ ಪಾಂಡವ ಸತಿ. ದೃಪದನ ಸುತಿ ನಮ್ಮ ಪಾಂಡವ ಸತಿ. ಏನು ಮಾಯವೋ, ಏನು ಮರ್ಮವೋ. ಅಹೇ ನಾರಿರತ್ನವೇ, ಹಾರ್ಯರು ಹೇಳುವುದೇನೆಂದರೆ ಸರ್ವಕಾಲವಶ ಸರ್ವಕೋಪ ಪಾವಿತ್ರಾಯತೆ. ಅಹೇ ಕಾಂತೆ, ಇದರ ತಾತ್ಪರ್ಯವೇನೆಂದರೆ ಊರಿಯೋಲ್ ಸರ್ವ ಕಾಲಾದಿನವೆಂದು ತಿಳಿ. ಅಹೇ ರಮಣಿ, ರಮಣ, ಮಿಕ್ಕಾದ ನೀತಿಯ ಮೇಲವನು ಅಕ್ಕರೆಯಿಂದ ಕೇಳು. ಅಹೇ ರಮಣಿ, ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು. ಆ ಕಾಶಿ ರಮೇಶ್ವರಿಗೆ ಹೋದರೆ ಶರಣೇಶ್ವರನ ಬಿಡಲೆಂಬ ಗಾದೆ ಇರುವುದು ಕೇಳೆಯ ಸರ್ಪವೇಣಿ. ಕಾಂತ, ಅಯ್ಯೇ ಕಾಂತಿ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಏ ಸಮಯದೇನೇನು ಬೇಸರವಾದರೆ ವಾಸವೇನೋ ತಾಸ್ರೆ. ಅಯ್ಯೇ ಕಾಂತಿ, ವಾಸವೇನೋ ತಾಸ್ರೆ ಮೇಷ ಮೇಚಾನ ಮೇಚಾನ ಧರ್ಮಜ ಸೇರೆ ಬಿಡಿಸೋ. ಅಹೇ ಪ್ರಾಣಕಾಂತ, ಅಯ್ಯೇ ಪ್ರಾಣಕಾಂತಿ, ಈ ದುರ್ಮಾರ್ಗನು ಎನ್ನ ಜಡೆ ಮುಡಿಯಂ ಪಿಡಿದು ಎಳೆಯುವುದನ್ನು ಕಂಡು ಹಾ ಕಾಂತ, ಅಯ್ಯೇ ಕಾಂತಿ, ನಿನ್ನ ಕಣ್ಣಿನಿಂದ ನೋಡಿ ಸುಮ್ಮನಿರುವುದು ನ್ಯಾಯವಾಗಿ ತೋರುವುದೇ. ಹಾ ಪ್ರಾಣೇಶ್ವರ, ಅಯ್ಯೇ ಪ್ರಾಣೇಶ್ವರಿ, ಹೇಗಾದರೂ ಮಾಡಿ ಎನ್ನ ಕಷ್ಟವನ್ನು ಪರಿಹರಿಸು ಕಾಂತ, ಗುಣವಂತ. ಅಹೇ ರಮಣಿ, ಇದಲ್ಲದೆ ಮತ್ತೆ ಹೇಳುವನು ಕೇಳು.
ಶೋಕಕ್ಕೆ ಕಾರಣ ನಾನಾದೇನೆ, ನಿನ್ನ ಶೋಕಕ್ಕೆ ಕಾರಣ ನಾನಾದೇನೆ, ಬಾಳಿನ ಜ್ಯೋತಿ ನೀನಾದೆ ನಮಗೆ. ಅದಕ್ಕಂತೆ ಹೇಳುವನು ಕೇಳೋ. ಬಾಳಿನ ಜ್ಯೋತಿ ನೀನಾದೆ ನಮಗೆ, ನಿನ್ನ ಶೋಕಕ್ಕೆ ಕಾರಣ ನಾವಾದೆ, ನಿನ್ನ ಶೋಕಕ್ಕೆ ಕಾರಣ ನಾನಾದನೆ, ಬಾಳಿನ ಜ್ಯೋತಿ ನೀನಾದೆ ನಮಗೆ. ಅದಕ್ಕಂತೆ ಹೇಳುವನು ಕೇಳು. ಕೃಪೆಯು ನಮಗಿರುವ ತನಕ, ಅನೇಕಾಂತ ಹೇಳಬೇಕು. ಶ್ರೀಹರಿ ಕೃಪೆಯು ನಮಗಿರುವ ತನಕ, ಭವಬಂಧನಗಳು ದೂರಾಗುವವು. ಅನೇಕಾಂತ ಹೇಳುವನು ಕೇಳು. ಕೃಪೆಯು ನಮಗಿರುವ ತನಕ, ಭವಬಂಧನಗಳು ದೂರಾಗುವವು. ಸೈರಿತು ಶೋಕವ ನೀನೀಗ ರಮಣಿ, ಸೈರಿತು ಶೋಕವ ನೀನೀಗ ರಮಣಿ, ಬಾಳಿನ ಜ್ಯೋತಿ ನೀನಾದೆ ನಮಗೆ, ನಿನ್ನ ಶೋಕಕ್ಕೆ ಕಾರಣ ನಾನಾದನೆ, ಬಾಳಿನ ಜ್ಯೋತಿ ಮತ್ತಗದ ಗಾಮಣಿಯಾದ ದ್ರೌಪದಿ ಪ್ರಾಣಪತಿ ಉತ್ತಮವಾದ ವಾಕ್ಯವನ್ನೇಳುವೆನು, ಅಕ್ಕರೆಯಿಂದ ಕೇಳು. ಚೆನ್ನಾಗಿ ಹೇಳು. ಅಹೇ ರಮಣಿ, ರಮಣ, ಹತ್ತಿದ ಮೋಹ ಪಾಶವು ಎತ್ತೆತ್ತಲೆ ತತ್ತರಿಸಿ ಚಿತ್ತರದ ಮಾಯದಿ ಅತಿ ಭಕ್ತಿ ಶಕ್ತಿ ಮುಕ್ತಿಯಿಂದ ಧ್ಯಾನಿಸಿದರೆ ಮುಕ್ತಿ ಮಾರ್ಗಗಳು ದೊರೆಯುವಂತೆ. ಆದ ಕಾರಣ ನಾರಾಯಣ ಮೂರ್ತಿಯ ಪಾರಾಯಣ ಮಾಡಿ ನಾರಿಮಣಿ. ಕುರು ವೀರೇಶ ಇವರು ಪವಿತ್ರ ಅಕ್ಕನವರಿಗೆ 100 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಅವರಿಗೆ ನನ್ನ ಧನ್ಯವಾದಗಳು. ಅಹೇ ಪ್ರಾಣಕಾಂತ, ಅಹೇ ಪ್ರಾಣಸ್ಥಿತಿ, ನೀನಾದರೆ ಎನ್ನ ಸೆರೆಯನ್ನು ಬಿಡಿಸಬಾರದೇನು ವಲ್ಲಭ. ಸ್ವಲ್ಪ ಸಾಲ ಶಾಂತಳಾಗಬೇಕು ಕಾಂತಿ. ಹೇಳುವಿನ ಕೇಳೋ. ಅದೇನು ವಿಸ್ತಾರವಾಗಿ ಹೇಳು ಕಾಂತಿ. ನೋಡೆನ್ನ ಮಾನ ದೇನೆಯ ವಾಯೋ ಪ್ರಾಣಕಾಂತಿ, ಚೆನ್ನಾಗಿ ಕೇಳೋ. ಅದೇನು ವಿಸ್ತಾರವಾಗಿ ಹೇಳು. ಮಾಡಿದ ಪರೆಯ ವಾಯೋ ಪರೆಯ ಪದೇ ಅಹೇ ವಲ್ಲಭೆ, ರೂಪಾಟ ಸದರಿ ಪೋಟೆ ರೂಪರೆ ಯಾಗೆ ರೂಪಾಟ ಸದರಿ ಪೋಟೆ ರೂಪರೆ ಯಾಗೆ ಪದೇ
ಪ್ರಾಣಸತಿ ಈ ದುರ್ಮಾರ್ಗನು ಎನ್ನ ತುಂಬಿದ ಸಭೆಯಲ್ಲಿ ಜಡೆಮುಡಿಯಂ ಪಿಡಿದೆಳೆಯುವನು ಹೋ ಕಾಂತ ಅಹೇ ಕಾಂತೆ ಹೇಗಾದರೂ ಮಾಡಿ ನನ್ನ ಮಾನ ರಕ್ಷಣೆಯನ್ನು ಮಾಡುವಲ್ಲಭ ಇದೇನೋ ದುರ್ಲಭ ಅಹೇ ಕಾಂತೆ ಕಾಂತ ಅಹೇ ಕಾಂತೆ ಅಹೇ ಮಡದಿ ಶಿರೋಮಣಿ ಪಡಿವೀಶನಾದ ನಮ್ಮ ಅಣ್ಣಯ್ಯನ ಆಜ್ಞೆಯನ್ನು ತಪ್ಪನ್ನು ಪಡೆದುಕೊಂಡು ಬಾ. ಅಹೇ ಕಾಂತೆ ಅಹೇ ಕಾಂತೆ ತಡದಡದ ತಡ ದುರಾತ್ಮಕರನ್ನು ತಡೆದು ಅದು ಪಾಲು ಮಾಡಿಬಿಡುವನು. ಅಹೇ ಮದದ ಜಟಾಮಿನಿ ಸುಂದರ ತಾಳು ತಾಳು ಎನ್ನ ನುಡಿಯನ್ನು ಕೇಳು. ಆ ಹದಮರಾದ ಕೌರವರು ಈ ದಂಡದಿಂದ ಸದಬಡದು ಮದಗಡದು ಏಕೆಂದರೆ ಅಣ್ಣಯ್ಯನೆಂಬ ಆಜ್ಞೆಯು ಕಣ್ಣಿನೇಳು ಸಿಲುಕಿ ಸಮ್ಮತದಿಂದ ಸುಮ್ಮನಾಗಿರಬೇಕಾಗಿದೆ. ಹೇ ಸುಂದರೇ ಕಾಂತ ಹೇ ಕಾಂತೆ ಹೇಗಾದರೂ ಮಾಡಿ ನೀನೇ ನನ್ನ ಮಾನ ರಕ್ಷಣೆಯನ್ನು ಮಾಡಬೇಕು ಅಲ್ಲವಾ ಹೇ ಕಾಂತೆ ಕಾಲಕ್ಕೆ ಯತ್ನವಿಲ್ಲ, ಅಣ್ಣಯ್ಯನ ಆಜ್ಞೆಯು ಮೀರುವಾಗಿಲ್ಲ, ಸತಿಯರ ಮಾತು ಕೇಳುವಾಗಿಲ್ಲ. ಸ್ವಲ್ಪ ಕಾಲ ಸೇರಿಸಬೇಕು ಕಾಂತಿ, ಬಿಡಿಸುವ ನಿನ್ನ ಮನದ ಚಿಂತೆ. ಹೇಳುವೆನು ಕೇಳು ಹೇ ಕಾಂತಿ ಈ ಕೋಲಾರ ಎನ್ನ ಮಾನವ ಕರೆ ದೇವರೇ. ಈ ಕೋಲಾರ ಎನ್ನ ಮಾನಗಳೆವರು ಕಂಡು ಮುಡೆ ಪೇಡೆ ದೇಳೆಯೋವ ಮುಡೆ ಪೇಡೆ ದೇಳೆಯೋವ ತನಯ ಪದೇ ಕಾಂತ ಹೇ ಕಾಂತಿ ಈ ದುರ್ಮಾರ್ಗನು ಎನ್ನ ಮುಡಿ ಪಿಡಿದು ಎಳೆಯುವುದನ್ನು ಕಂಡು ನಿನಗೆ ಆನಂದವಾಯಿತೇನು ಕಾಂತ ಗುಣವಂತ ಹೇ ಕಾಂತಿ ಹೇ ಎನ್ನ ಮೋಹದ ರಾಣಿಯಾದ ದ್ರೌಪದಿ ಪ್ರಾಣಪತಿ ಶೀಘ್ರವಾಗಿ ನಮ್ಮ ಅಣ್ಣಯ್ಯನ ಆಜ್ಞೆಯನ್ನು ಪಡೆದುಕೊಂಡು ಬಾ. ತನ್ನ ಘಾತಕನಾದ ದುಶ್ಯಾಸನ ಮುತ್ತಿಕೊಂಡು ಅವನ ಕುತ್ತಿಗೆಯ ಮುತ್ತರಿಸಿ ಮೃತ್ಯು ದೇವತೆಗಳಿಗೆ ತುತ್ತು ಮಾಡಿ ಬಿಡಿಸುವನು. ಕ್ಷಣ ಮಾತ್ರ ಸೈರಿಸು ಠಾಮಿನಿ ಹೇಳುವಿನ ಕೇಳೋ ಹೇ ಕಾಂತಿ ಅದೇನು ಪ್ರಾಣೇಶ್ವರ ಹೇ ಪ್ರಾಣಮತಿ ಹಡಿಗಡಿಗೆ ಎನ್ನನ್ನು ಮುಡಿ ಪಿಡಿದೆಳೆಯುವ ಈ ಮೂಡನನ್ನು ಕುಟ್ಟಿ ಕುಟ್ಟಿ ಯಮ ಪಟ್ಟಣಕ್ಕೆ ಕಳಿಸಬಾರದೆ ಆತಕ್ಕೆ ಹೇ ಕಾಂತಿ ಕಾಂತ ಮಡದಿ ಶಿರೋಮಣಿ ಪಡಿ ವೀಸನದ ಅಪ್ಪಡಿಯನ್ನು ತಪ್ಪದೆ ಪಡೆದುಕೊಂಡು ಬಾ. ಹೇ ಸುಂದರೇ
ಕಾಂತ ಅರಳಿಯಾದ ದ್ರೌಪದಿ ಅದೇನು ಚೆನ್ನಾಗಿ ಕೇಳು. ಆ ಕಡು ದುರಾತ್ಮಕರು ಪರಿ ಎಂದ ಭಂಗ ಪಡಿಸುವುದನ್ನು ಕೇಳಿ ನನ್ನ ಕಣ್ಣುಗಳಿಗೆ ಆನಂದವಾಯಿತೆಂದು ಹೇಳಿದೆಯಲ್ಲ. ಹೌದು ಕಾಂತ. ಹೇ ಸುಂದರಿ, ಸುಂದರ. ಆದರೆ ಇದವೇ ಸರಿ. ಈಚೋ ನಿನ್ನ ಮನಕ್ಕೆ ಆನಂದವಾಗಬೇಕಾದರೆ ಜನ್ನ ಜಾತಕನಾದ ದುಶ್ಯಾಸನನು ಈಳ ಮಂಡಲಕ್ಕೆ ದಟ್ಟನ ಚೆಡುವೆ ಅವನ ಹೊಟ್ಟೆಯನ್ನು ಸೀಳಿ ನಿನ್ನ ಮುಟ್ಟಿದ ಕೈಗಳಿಂದ ಅವನ ಕರಳುಗಳನ್ನು ತೆಗೆದು ಶ್ರೇಷ್ಠವಾದ ನಿನ್ನ ಚಂದವನಕ್ಕೆ ವನಮಾಲೆ ಮಾಡಿ ಧರಿಸುವನು. ಹೇ ಸುಂದರಿ, ಕಾಂತ. ಅವನ ಹೃದಯವನ್ನು ಬಲಿದು ಬಂದ ರಕ್ತದಿಂದ ನಿನ್ನ ತಲೆ ಸ್ನಾನವನ್ನೇ ಮಾಡಿಸಿಬಿಡುವನು. ಹೇ ವಲ್ಲಭೇ, ವಲ್ಲಭ. ಅವನ ದೌಡ ಹಲ್ಲುಗಳನ್ನು ಚಿತ್ತಿ ಬಾಸಿಲಿಗೆಯನ್ನಾಗಿ ಮಾಡಿ ನಿನ್ನ ಶಿರಮುಡಿಯನ್ನೇ ಬಾಚಿಬಿಡುವನು. ಹೇ ಸುಂದರೇ, ಅವನ ಚರ್ಮವನ್ನು ತೆಗೆದು ನಿನ್ನ ಪಾದಗಳಿಗೆ ಪಾದರಾಶಿಯನ್ನಾಗಿ ಮಾಡಿಬಿಡುವನು. ಹೇ ಮೋಹನಂಗೆ, ಮೋಹನಾಂಗ. ಅದು ಪರ್ಯಂತರ ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ಕಾಂತಿ ಬಿಡಿಸುವ ನಿನ್ನ ಮನದ ಚಿಂತೆ.